ಏನಂದ್ರೆ ಗಂಡ ಹೆಂಡತಿ ಕರೆಕ್ಟು, ಆದರೆ ಅವ್ರ ಸಂಬಂಧ ಅಂದರೆ ನನಗನ್ಸಿರೋದು ಅದು ಫ್ರೆಂಡ್ಶಿಪ್ನಲ್ಲೂ ಇರಬಹುದು. ಬರೀ ಗಂಡ ಹೆಂಡತಿ ಸಂಬಂಧಗಳು ಇದು ಅದರಿಗಿಂತಲೂ ಎಲ್ಲ ಟೈಮ್ನಲ್ಲೂ ಗಂಡ ಹೆಂಡತಿನೇ ಆಗಿರೋಕ್ಕಾಗ್ತದೆ. ಕೆಲವೊಂದು ಟೈಮ್ನಲ್ಲಿ ಆ ಫ್ರೆಂಡ್ಸ್ ಆಗಿರೋಕ್ಕಾಗ್ತು. ಒಂದ್ಸರಿ ಅಂದರೆ ಎಲ್ಲ ಥರದಲ್ಲೂ ಫ್ರೆಂಡ್ಸ್ ಆದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವುದೇ ಇಗೋ ಇರೋದಿಲ್ಲ. ಫ್ರೆಂಡ್ಶಿಪ್ನಲ್ಲಿ ಹೆಂಗೆ ಒಂದು ಗೆಳತನದಲ್ಲಿ ಇಗೋ ಇರಲ್ವ, ಅಥವಾ ತಾನು ಅಥವಾ ಇದು ಅನ್ನೋದು ಇರೋದಿಲ್ವ. ಗಂಡ ಹೆಂಡತಿಯಲ್ಲಿ ಇರುತ್ತೆ. ಅದು ಆಗಬಾರದು ಅಂತಂದರೆ ಗಂಡ ಹೆಂಡತಿ ಸಂಬಂಧದ ಜೊತೆಗೆ ಈ ಗೆಳತನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮೇಡಮ್, ತಮ್ಮ ಅಭಿಪ್ರಾಯ ಏನು ಅಂತ ಇದ್ರ ಬಗ್ಗೆ ಹೇಳಿದ್ರೆ? ಯಾಕೆಂತಂದ್ರೆ 29 ವರ್ಷ ಆಯ್ತು ಮದುವೆಯಾಗಿ, ಒಂದು ವರ್ಷ, 1.5 ವರ್ಷ, 30 ವರ್ಷದ ಮೇಲೆ ನಿನ್ನ ಒಂದು ಈ ಪಯಣ ಶುರುವಾಗಿರೋದು. ಹಾಗಾಗಿ ಜಾಸ್ತಿ ಇದ್ದಿದ್ದು ನಾನೇ ಅಂತ ಅನಿಸ್ತು. ಅದು ನಾನು ಹೇಳೋ ಅಷ್ಟರೊಳಗಡೆ ನೀವು ನಿಮ್ಮ ಅನಿಸಿಕೆ ಹೇಳ್ಬಿಟ್ರಿ. ನನಗೆ ಈಗ ಏನಂತಂತಂದ್ರೆ ದ ಓಲ್ಡೆಸ್ಟ್ ಫ್ರೆಂಡ್ ಅಂತ ಏನಾದ್ರು ಹೇಳಿದ್ರೆ ಯು ಆರ್ ಒನ್ ಆಫ್ ದೆಮ್. ಸ್ಕೂಲ್ ಫ್ರೆಂಡ್ಸ್ ಬಿಟ್ರೆ ನನಗೆ ಓಲ್ಡೆಸ್ಟ್ ಅಂತಂದ್ರೆ ನೀವೇನೆ. ಅದು ಏನಂತಂದ್ರೆ ವಿ ಶೇರ್ ದಟ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ಫಸ್ಟ್ ರಾದರ್ ದೆನ್ ಬೀಯಿಂಗ್ ಪಾರ್ಟ್ನರ್ಸ್, ಲೈಫ್ ಪಾರ್ಟ್ನರ್ಸ್. ಸೊ ಅಫ್ಕೋರ್ಸ್ ಲೈಫ್ ಪಾರ್ಟ್ನರ್ ಅಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋ ಬಾಂಡ್ 100% ಇರಲೇಬೇಕು. ಇಲ್ಲ ಅಂತಂತಂದ್ರೆ ಲೈಫ್ ತುಂಬಾ ಕಷ್ಟ. ಇವತ್ತು ಬೆಳಗ್ಗೆ ನಾನು ಜಗಳ ಆಡ್ತೀನಿ ಅಂತ ಕಾಂಬಿನೇಷನ್ಗೆ, ಮತ್ತೆ ಸಾರಿ ಏನಪ್ಪ ಈಗ ಅದು ಮುಖದಲ್ಲಿ ಈಗ ಅನ್ನೋಗಿತ್ತು. ಅದಕ್ಕೆ ಹಂಗೆ ಗಂಡ ಹೆಂಡತಿ ನಡುವೆನೂ ಆ ಗೆಳತನ ಅದನ್ನ ನಾವು ಮುಂಚೆನೂ ಹೇಳಿದೀವಲ್ವಾ, ಒಂದು ಸಣ್ಣ ಪುಟ್ಟ ಅದೆಲ್ಲ ನಡೀತಿರ್ಬೇಕು. ದಟ್ಸ್ ಹೌ ದ ಬಾಂಡ್ ಬಿಲ್ಡ್ ಸ್ಟ್ರಾಂಗರ್. ಓಕೆ, ಸೊ ಓಕೆ. ಈಗ ನನ್ನ ಮನಸ್ಸಿನಲ್ಲಿ ಇನ್ನೊಂದಿದೆ, ಏನು ಅಂತ ಕೇಳಿದ್ರೆ ಕೆಲವರು ತಿಳಿದವರು ಹೇಳಿದ ಒಂದು ಮಾತುಗಳನ್ನು ನಾನು ಗೆಳತನ ಅಂತ ಬಂದಾಗ, ಅಂದರೆ ಈಗ ನನ್ನ ಒಬ್ಬ ಫ್ರೆಂಡ್ ಇರ್ತಾನೆ ಅಂತಿಟ್ಟು, ಒಬ್ಬ ಗೆಳೆಯ ಇರ್ತಾನೆ, ಅವನ ಹತ್ರ ಎಲ್ಲದನ್ನೂ ಹೇಳ್ಕೋಬಾರದು. ಅಂದ್ರೆ ಆ ಗೆಳತನ ಚೆನ್ನಾಗಿದ್ದಾಗ ಓಕೆ, ಗೆಳತನ ಚೆನ್ನಾಗಿಲ್ದಿದ್ದಾಗ ಅವನದೆಲ್ಲ ನನಗೆ ಗೊತ್ತಿದ್ದ, ಅವ ಎಂತ ಮೇಲೆ ನನಗೆ ಗೊತ್ತಿದ್ದವ, ಹಂಗೆ ಹಿಂಗೆ ಅಂತ. ಹಾಗಾದ್ರೆ ಗೆಳತನ ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ತರದ್ದು ಒಂದು ಮುಚ್ಚುಮರೆ ಇರಬಾರದು, ಓಪನ್ ಹಾರ್ಟ್ ಇರಬೇಕು ಅಂತ. ಓಪನ್ ಹಾರ್ಟ್ ಎಲ್ಲಿವರೆಗೆ ಅವರಿಬ್ಬರು ಗೆಳತನ ಇರೋದು. ಆ ಗೆಳತನ ಮುಗಿತ್ತು ಅಂತ ಇಟ್ಕೋ, ಆಗ್ಲೇ ಅದೇ ವ್ಯಕ್ತಿ ಈಗ ಅಶೋಕ್ ಕಡೆ ಗೊತ್ತಿದ್ದ ಬಿಡ, ಅವ ಎಂತ ಮನುಷ್ಯ ಎಲ್ಲ ಗೊತ್ತಿದ್ದ ನಂಗೆ ಅಂತ ಹೇಳೋದು. ಅವನು ವೀಕ್ನೆಸ್ ಅನ್ನು ನಾನು ಹೇಳಿರಲ್ಲ. ಅಥವಾ ಇನ್ನೊಂದ್ ಕಡೆ ಇವತ್ತಿಗೂ ನಾನು ಮುಚ್ಚಿಟ್ಕೊಂಡಿದ್ದೀನಿ ಕೆಲವೊಂದು ನನ್ನ ಫ್ರೆಂಡ್ಸ್ ವೀಕ್ನೆಸ್ ಇದೆ. ಈಗ ಯಾರು ನಾನು ಯಾರನ್ನೂ ಹೊತ್ತಾಗಿ ಹಚ್ಕೊಳ್ಳೋದೇ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ಹಚ್ಕೊಳ್ಳೋದು, ಸ್ವಾರ್ಥಿ ಆದ್ರೆ ಅಂದ್ಕೊಳ್ಳಿ. ಯಾಕೆಂದ್ರೆ ಗೆಳತನ ಅನ್ನೋದ್ರಲ್ಲಿ ಏಟು ತಿಂದು 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 ನಾನು ಹೀಗಾಗಿರೋದು ತಿಳಿತಾ. ಹಾಗಾಗಿ ಒಂದ್ ಮಾತು ಏನು ಅಂತಂದ್ರೆ, ಗೆಳತನದಲ್ಲಿ ಎಲ್ಲದನ್ನೂ ಹಂಚ್ಕೋಬೇಕಾ, ಗೆಳತನದಲ್ಲಿ ಕೆಲವೊಂದು ಮಾತ್ರ ಹಂಚ್ಕೋಬೇಕಾ? ಪೂರ್ತಿಯಾಗಿ ಹಂಚ್ಕೊಳ್ಳೋದೇ ಇದ್ರೆ ಅದು ಗೆಳತನ ಆಗತ್ತಾ, ಹೆಂಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮ್ಗೆ ಪ್ರಶ್ನೆ ಮೇಡಮ್. ಓಕೆ, ಏನಂತಂತಂದ್ರೆ ದೇರ್ ಆರ್ ಫ್ರೆಂಡ್ಸ್. ಓಕೆ, ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ. ಬಟ್ ಕೆಲವೊಬ್ರು ಇನ್ ಇಂಗ್ಲಿಷ್ ವಾಟ್ ದೇ ಸೇ ಹ್ಯಾಶ್ಟ್ಯಾಗ್ ಅಲ್ಲಿ ಏನ್ ಮಾಡ್ತಾರೆ, BFFs, ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತಾರೆ. ನೀವು ನಿಮಗದು ಗೊತ್ತಾಗಬೇಕು, ಬರೀ ಫ್ರೆಂಡ್ಸ್ ಯಾರು, ಓಕೆ, ಓನ್ಲಿ ಫ್ರೆಂಡ್ಸ್, ಓಕೆ, ಹಾಯ್ ಬಾಯ್, ಹೇಗಿದ್ಯಾ, ಅದಕ್ಕಿಂತಲೂ ಎಲ್ಲನೂ